ವೆಲ್ಕಮ್ ಬ್ಯಾಕ್. ದರ್ಶನ್ ದೇಹದಲ್ಲಿ ಫಂಗಸ್ ಬೋಗಸ್, ಜೈಲು ನಿಯಮದಂತೆಯೇ ಇದೆಯಾ ಸೌಲಭ್ಯ? ಕೋರ್ಟ್ಗೆ ಕೊಟ್ಟ ವರದಿಯಲ್ಲಿ ಅಸಲಿ ಸತ್ಯ, ಕಂಬಿ ಹಿಂದೆ ಕಳ್ಳಾಟ. ಆಕ್ಟರ್ ದರ್ಶನ್ ಈಗ ಆರೋಪಿ. ಈ ಹಿಂದೆ ಬಳ್ಳಾರಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವಿನ ಆಕ್ಟ್ ಮಾಡಿದ್ರ ದರ್ಶನ್ ಅನ್ನುವಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೈಲಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಕೋರ್ಟ್ಗೆ ಸಂಬಂಧಪಟ್ಟಂಗೆ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಇವತ್ತು ವರದಿ ಕೂಡ ಸಲ್ಲಿಕೆಯಾಗಿದೆ ಕೋರ್ಟ್ಗೆ. ಏನೇನು ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ, ದರ್ಶನ್ ಕೇಳಿದ್ದಂಥದ್ದೇನು, ಅಂದ್ರೆ ಮಾಡಿದಂಥ ಆರೋಪ ಏನು, ಅದಕ್ಕೆ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ಆರೋಪ, ಇತರೆ ಕೈದಿಗಳಂತೆ ಬಿಸಿಲಲ್ಲಿ ನಡೆದಾಡೋಕೆ ಬಿಟ್ಟಿಲ್ಲ ಅಂತ ಆರೋಪವನ್ನ ಮಾಡಿದ್ರು. ದರ್ಶನ್ ಬ್ಯಾರೆಕ್ನಲ್ಲಿ ಒಂದು ಇಂಡಿಯನ್ ಮತ್ತು ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಂತ ವರದಿಯನ್ನ ಕೊಡಲಾಗಿದೆ. ಅಂದ್ರೆ ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂತ ಆರೋಪವನ್ನ ಮಾಡಿದ್ದು ದರ್ಶನ್. ಅದಕ್ಕೆ ವರದಿ ಕೊಟ್ಟಿರುವಂತದ್ದು ನ್ಯಾಯಮೂರ್ತಿಗಳು. ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ, ಅದೆಲ್ಲವೂ ಕೂಡ ಸುಸಜ್ಜಿತವಾಗಿದೆ ಅನ್ನುವಂತಹ ವರದಿಯನ್ನ ಕೊಡಲಾಗಿದೆ. ಇದು ಪ್ರಶ್ನೆ 2, ಅಂದ್ರೆ ದರ್ಶನ್ನ ಎರಡನೇ ಆರೋಪ. ನೋಡಿ, ನಿಯಮ ಇದ್ರೂ ಕೂಡ ಹಾಸಿಗೆ ದಿಂಬನ್ನ ಕೊಟ್ಟಿಲ್ಲ. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶ ಇಲ್ಲ. ಅಂದ್ರೆ ಮ್ಯಾನ್ಯುಯಲ್ ಏನಿದೆ, ಮ್ಯಾನ್ಯುಯಲ್ ಪ್ರಕಾರವಾಗಿ ಕೊಡುವಂತ ಒಂದು ಹಾಸಿಗೆ ಒಂದು ದಿಂಬನ್ನ ಕೊಡಲಾಗುತ್ತೆ, ಹೆಚ್ಚುವರಿಯಾಗಿ ಕೊಡೋಕೆ ಬರೋದಿಲ್ಲ ವಿಚಾರಣಾಧೀನ ಕೈದಿಗೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ದರ್ಶನ್ ಆರೋಪ, ಇತರೆ ಕೈದಿಗಳಂತೆ ಬಿಸಿಲಲ್ಲಿ ನಡೆದಾಡೋಕೆ ಬಿಟ್ಟಿಲ್ಲ ಅಂತ ದರ್ಶನ್ ಆರೋಪವನ್ನ ಮಾಡಿದ್ರು. ಅಂದ್ರೆ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತ ಅರ್ಜಿಯಲ್ಲಿ ಉಲ್ಲೇಖ ಆಗಿದ್ದು. ವರದಿ ಏನ್ ಕೊಟ್ಟಿದ್ದಾರೆ, ನಿಯಮದಂತೆ 1 ಗಂಟೆ ವಾಕಿಂಗ್ ಮತ್ತು ಆಟ ಆಡೋಕೆ ಅವಕಾಶವನ್ನ ನೀಡಬಹುದಾಗಿದೆ. ಎಲ್ಲ ಕೈದಿಗಳಿಗೆ ಸಿಗುವಂತಹ ಸವಲತ್ತು ದರ್ಶನ್ಗೂ ಕೂಡ ಕೊಡಬಹುದು. 1 ಗಂಟೆ ವಾಕ್ ಮಾಡುವಂತಹ ಅವಕಾಶ ಇರುತ್ತೆ ಬಿಸಿಲಲ್ಲೂ ಕೂಡ. ಇನ್ನು ಟಿವಿ ನೋಡೋಕೆ ಅವಕಾಶ ನೀಡ್ತಾ ಇಲ್ಲ ಅಂತ ದರ್ಶನ್ ಆರೋಪ ಆಗಿತ್ತು. ಟಿವಿ ನೋಡೋಕೆ ಕೈದಿಗಳಿಗೆ ಅವಕಾಶವನ್ನ ನೀಡಬಹುದು. ಸಹಜವಾಗಿ ಪ್ರತಿ ಜೈಲಲ್ಲೂ ಕೂಡ ಆ ಟಿವಿ ನೋಡೋಕೆ ಅವಕಾಶ ಇರುತ್ತೆ, ಸಮಯ ನಿಗದಿ ಆಗಿರುತ್ತೆ. ಇಲ್ಲೂ ಕೂಡ ದರ್ಶನ್ಗೆ ಅವಕಾಶ ನೀಡಬಹುದು ಅಂತ ಹೇಳಲಾಗಿದೆ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆ ಅಂತ ಆರೋಪವನ್ನ ಮಾಡಿದ್ದು ಜೈಲು ಅಧಿಕಾರಿಗಳ ಮೇಲೆ ದರ್ಶನ್. ಇದಕ್ಕೆ ವರದಿ, ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಅವಕಾಶವಿದೆ. ಇದನ್ನ ಜೈಲರ್ ನಿರ್ಧಾರ ಮಾಡ್ತಾರೆ. ಯಾವ ಆರೋಪಿಗೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಆ ಜೈಲರ್ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಸ್ಪೀಕರ್ ಆನ್ ಮಾಡ್ತಾರೆ ಅಂದ್ರೆ ಅದು ಅವರ ದೃಷ್ಟಿಯಿಂದ. ಸೊ ಸೂರ್ಯನ ಬೆಳಕಿಲ್ಲದೆ ದೇಹದಲ್ಲಿ ಫಂಗಸ್ ಆಗಿದೆ ಅಂತ ಆರೋಪವನ್ನ ದರ್ಶನ್ ಮಾಡಿದ್ರು. ಇದಕ್ಕೆ ವರದಿ, ದೇಹದಲ್ಲಿ ಯಾವುದೇ ಫಂಗಸ್ ಬಂದಿಲ್ಲ, ಆದ್ರೆ ದರ್ಶನ್ ಹಿಮ್ಮಡಿಯಲ್ಲಿ, ಕಾಲಿನ ಹಿಮ್ಮಡಿಯಲ್ಲಿ ಮಾತ್ರ ಬಿರುಕು ಕಾಣಿಸ್ಕೊಂಡಿದೆ ಅಂತ. ಅದು ಸಹಜವಾಗಿ ಇಷ್ಟು ದಿನಗಳ ಕಾಲ ಶೂಸ್ಗಳನ್ನ ಹಾಕೊಂಡು, ಬೂಟ್ಗಳನ್ನ ಹಾಕೊಂಡು ದರ್ಶನ್ ಓಡಾಡ್ತಾ ಇದ್ರು, ಎಸಿಯಲ್ಲಿ ಇರ್ತಾ ಇದ್ರು. ಸೊ ಹಾಗಾಗಿ ಕಾರ್ನಲ್ಲಿ ಓಡಾಡ್ತಾ ಇರುವಂತ ವ್ಯಕ್ತಿ ಸಹಜವಾಗಿ ಜೈಲಲ್ಲಿ ಬಂದಾರೆ ಅಂತ ಇದ್ರೆ ಸಹಜವಾಗಿ ಕಾಲಲ್ಲಿ ಹಿಮ್ಮಡಿಯಲ್ಲಿ ಬಿರುಕಿದೆ. ಆದ್ರೆ ಅವ್ರು ಹೇಳ್ದಂಗೆ ಫಂಗಸ್ ಇಲ್ಲ ಅಂತ ವರದಿ ಉಲ್ಲೇಖ ಆಗಿದೆ. ಇನ್ನು ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಕೆಯನ್ನ ನೀಡಿಲ್ಲ ಅಂತ ದರ್ಶನ್ ಆರೋಪ ಇತ್ತು. ಇದಕ್ಕೆ ವರದಿ ಏನು, ಸಜಾಬಂದಿಗಳಿಗೆ ಮಾತ್ರ ಇವುಗಳನ್ನ ಕೊಡಬಹುದಾಗಿದೆ. ಸಜಾಬಂದಿಗಳಂದ್ರೆ ಯಾವ ಕೈದಿಗೆ ಶಿಕ್ಷೆ ಆಗಿರುತ್ತೆ, ಯಾವ ಕೈದಿ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾನೆ ಅಂತವರಿಗೆ ಈ ಎಲ್ಲವನ್ನ ಕೊಡಲಾಗುತ್ತೆ. ಆದ್ರೆ ದರ್ಶನ್ ಇನ್ನೂ ಕೂಡ ವಿಚಾರಣಾಧೀನ ಕೈದಿ. ಸೊ ಹಾಗಾಗಿ ಇದನ್ನೆಲ್ಲ ಕೊಡೋಕೆ ಅವಕಾಶ ಇಲ್ಲ ಅಂತ ವರದಿ. ಇನ್ನು ಬ್ಯಾರಕ್ ಬಳಿ ರಾತ್ರಿ ಇಡೀ ಲೈಟ್ ಹಾಕಿರ್ತಾರೆ ಅಂತ ದರ್ಶನ್ ಹೇಳಿರೋದು. ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಜೈಲ್ ಮುಂದ್ಗಡೆ, ದರ್ಶನ್ ಇರುವಂತ ಬ್ಯಾರಕ್ ಮುಂದ್ಗಡೆ ಲೈಟ್ ಆನೇ ಇರುತ್ತೆ ಯಾವಾಗ್ಲೂ ಅಂತ. ಅದಕ್ಕೆ ವರದಿ ಏನು, ಭದ್ರತೆ ದೃಷ್ಟಿಯಿಂದ ಲೈಟ್ ಹಾಕೋದಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ, ಮ್ಯಾನ್ಯುಯಲ್ ಅಲ್ಲಿ ಅದು ಇದೆ, ಅವಕಾಶ ಹಾಕಬಹುದು. ಯಾವ ಬ್ಯಾರಕ್ ಮುಂದೆ ಎಲ್ಲಿ ಲೈಟ್ಗಳನ್ನ ಆನ್ ಮಾಡಬೇಕು ರಾತ್ರಿ ಟೈಮ್ನಲ್ಲಿ ಅನ್ನೋದನ್ನ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು, ಒಳಗಿರುವಂತಹ ಅಧಿಕಾರಿಗಳು, ಜೈಲರ್, ಉನ್ನತ ಮಟ್ಟದ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ನಿಯಮಗಳಲ್ಲಿ ಅದಕ್ಕೆ ಅವಕಾಶ ಇದೆ, ಲೈಟ್ ಹಾಕ್ತಾರೆ, ಅದು ಅವರು ಡಿಸೈಡ್ ಮಾಡ್ತಾರೆ ಅಲ್ಲಿನ ಅಧಿಕಾರಿಗಳು ಅಂತ ವರದಿಯನ್ನ ಕೊಡಲಾಗಿದೆ. ದರ್ಶನ್ ಕೇಳಿದಂತಹ ಈ ಒಂದು ಆರೋಪಕ್ಕೆ ಲೈಟ್ ಹಾಕಿರ್ತಾರೆ, ನಿದ್ದೆ ಬರ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಏನ್ ಮಾಡಿದ್ರು ದರ್ಶನ್. ಅದಕ್ಕೆ ಭದ್ರತೆ ದೃಷ್ಟಿಯಿಂದ ಲೈಟ್ ಹಾಕೋದಕ್ಕೆ ನಿಯಮಾವಳಿಯಲ್ಲಿ ಅವಕಾಶ ಇದೆ, ಮ್ಯಾನ್ಯುಯಲ್ ಅಲ್ಲಿ ಆ ಬಗ್ಗೆ ಅವಕಾಶ ಇದೆ ಅಂತ ವರದಿಯನ್ನ ಕೊಡಲಾಗಿದೆ. ಈ ರೀತಿಯಾಗಿ ದರ್ಶನ್ ಒಂದಿಷ್ಟು ಆರೋಪಗಳನ್ನು ಮಾಡಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಂಥದ್ದಾಗಿತ್ತು. ಈ ವಿಚಾರವನ್ನ ಖುದ್ದಾಗಿ ನ್ಯಾಯಮೂರ್ತಿಗಳೇ ಜೈಲಿಗೆ ಬಂದು ನೋಡಿ ಹೋಗಬೇಕು, ಹೇಗಿದೆ ಸೌಲಭ್ಯ ಅಂತ, ಆಗ ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದ ಅವರ ವಕೀಲರ ಮೂಲಕವಾಗಿ. ಆದರೆ ನ್ಯಾಯಮೂರ್ತಿಗಳು
ಈ ಸಂಬಂಧಪಟ್ಟಂಗೆ ಒಂದು ನಿಯೋಗವನ್ನ ರೆಡಿ ಮಾಡಿ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ನ್ಯಾಯಮೂರ್ತಿಗಳ ಒಬ್ಬರ ನಿಯೋಗವನ್ನ ಕಳಿಸಿ ಅಲ್ಲಿಗೆ ನೋಡ್ಕೊಂಡ್ ಬರೋದಕ್ಕೆ ಕಳಿಸಿತ್ತು. ಅವರು ಕೊಟ್ಟಂತ ವರದಿ ಮುಚ್ಚಿದ ಲಕೋಟೆಯಲ್ಲಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಕೂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಹಿಂದೆ ಕೂಡ ನಾನು ಹೇಳ್ತಾ ಇದ್ದೆ, ಬಳ್ಳಾರಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಈ ಬೆನ್ನು ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ಟ್ ಮಾಡ್ತಿದ್ದಾರಾ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಈಗ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಬಿಸಿಲು ಸಿಗ್ತಾ ಇಲ್ಲ, ಫಂಗಸ್ ಆಗಿದೆ ಅನ್ನುವಂತಹ ವಿಚಾರಗಳು, ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಈ ವರದಿ ನೋಡಿದ್ರೆ ಗೊತ್ತಾಗ್ತಿದೆ. ಅರುಣ್, ಪ್ರಮುಖವಾಗಿ ನಟ ದರ್ಶನ್ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಹಾಸಿಗೆ ದಿಂಬು ಆಗಿರಬೇಕು, ಕನಿಷ್ಠ ಸೌಲಭ್ಯವನ್ನ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಒಂದು ವಕಾಲತನ್ನ ಹಾಕೊಂಡಿದ್ರು. ಅದೇ ರೀತಿಯಾಗಿ ಕೋರ್ಟ್ ಕೂಡ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ವಿಸಿಟ್ ಮಾಡಿ ಅಲ್ಲಿನ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಡಕ್ಕೆ ಸೂಚನೆ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಒಂದು ಒಪ್ಪಿತ್ತು, ದರ್ಶನ್ಗೆ ಎಲ್ಲ ಪ್ರಾಧಿಕಾರದವ್ರು ಬಂದಿದೆ, ತಮ್ಮ ಅಳಲನ್ನ ಎಲ್ಲವೂ ಕೂಡ ಒಂದು ಅಲ್ಲಿ ಏನು ವ್ಯವಸ್ಥೆ ಇದೆ ಎಲ್ಲವನ್ನು ಕೂಡ ಅಲ್ಲಿ ಹೇಳ್ಕೊಂಡಿದ್ರು. ಈ ಮೂಲಕವಾದ್ರೂ ತಮಗೆ ಒಂದು ಹಾಸಿಗೆ ದಿಂಬುನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಒಳಗಡೆ ಶಿಫ್ಟ್ ಆಗ್ತೀನಿ ಅನ್ನೋದು ಕೂಡ ಆ ಬಗ್ಗೆ ಭರವಸೆ ಇತ್ತು. ಅದೆಲ್ಲವೂ ಕೂಡ ಈಗ ನಿರಾಸೆ ಆಗಿರುವಂಥದ್ದು. ಯಾಕಂದ್ರೆ ಈಗ ಕಾನೂನು ಸೇವಾ ಪ್ರಾಧಿಕಾರದವರು ಕಂಪ್ಲೀಟ್ ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡಿ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಲ್ಲಿ ಕೊಟ್ಟಿದ್ರು. ಆ ಅಂಶಗಳನ್ನ ಮುಖ್ಯವಾಗಿ ನೋಡೋದಾದ್ರೆ ಟಿವಿ ಕೊಟ್ಟಿಲ್ಲ, ಫಂಗಸ್ ಆಗಿದೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಹಾಸಿಗೆ ದಿಂಬು ಅಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಇದೆ, ಮತ್ತೆ ವಾಕಿಂಗ್ ಮಾಡೋದಕ್ಕೆ ಬಿಸಿಲು ಕೂಡ ನೋಡೋದಕ್ಕೆ ಹೊರಗಡೆ ಹೊರಾಂಗಣ ಜಾಗಕ್ಕೆ ಬಿಡೋದಿಲ್ಲ ಅಂತ ಏನು ಹೇಳ್ತಾ ಇದ್ರು. ಅದೆಲ್ಲವೂ ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಜೈಲಾಧಿಕಾರಿಗಳು ಯಾವ ರೀತಿ ಒಂದು ಸೌಲಭ್ಯವನ್ನು ಕೊಡಬೇಕು ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಕೂಡ ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದು ಟಿವಿ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ರೀಸನ್, ಎಲ್ಲ ವಿಚಾರಣೆ ದಿನ ಕೊಡಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಮತ್ತೆ ಹೊರಗಡೆ ಏನಾದ್ರು ವಾಕ್ ಮಾಡೋಕೆ ಮುಂದಾದ ಸಂದರ್ಭದಲ್ಲಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಸ್ ಅವರು ಕೂಡ ಅಲ್ಲಿ ಎಲ್ಲವೂ ಕೂಡ ಅಲ್ಲಿ ಏನೊಂದು ಫೋಟೋಗಳನ್ನ ತೆಗೆಯುವಂತ ಕೆಲಸಗಳನ್ನ ಮಾಡ್ತಾರೆ. ವಾಕ್ ಮಾಡೋಕೆ ಬಹಳ ಹೊತ್ತು ಏನಾದ್ರು ಕಾರಿಡಾರ್ ಅವಕಾಶ ಕೊಟ್ಟರೆ ಅಕ್ಕಪಕ್ಕದ ಸೆಲ್ನಲ್ಲಿ ಇರೋರು ಕೂಡ ಜೋರಾಗಿ ಕಿರ್ಚಾಡ್ತಾರೆ. ಇವೆಲ್ಲವೂ ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ. ಈಗ ಕಾರಣಕ್ಕೋಸ್ಕರ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಈ ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಬೇಕಾದಂತ ವ್ಯವಸ್ಥೆಗಳನ್ನ ಜೈಲಲ್ಲಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಾದ ಒಂದು ಅವರು ಆಪಾದನೆಯನ್ನ ಮಾಡ್ತಿದ್ದಾರೆ ಅಂತ ಒಟ್ಟಿನಲ್ಲಿ ಜೈಲಾಧಿಕಾರಿಗಳು ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಆ ನಿಟ್ಟಿನಲ್ಲಿ ಫಂಗಸ್ ಅಂತ ಆಗಿತ್ತು, ಫಂಗಸ್ ಯಾವುದೇ ರೀತಿ ಫಂಗಸ್ ಆಗಿಲ್ಲ, ಹಿಂದೆ ಹಿಮ್ಮಡಿ ಮಾತ್ರ ಬಿರುಪಿಟ್ಟಿರುವಂತ ವಿಚಾರವಾಗಿ ಆ ಬಗ್ಗೆ ಪೊಲೀಸ್ ಅಂದ್ರೆ ರಿಪೋರ್ಟ್ ಕೂಡ ಅದರಲ್ಲಿ ಇರುವಂತದ್ದು. ಅದಲ್ಲದೆ ಅವರು ಈ ಒಂದು ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಯಾವೆಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಮತ್ತೆ ಈಗ ಹೊರಗಡೆ ಅವರು ವಾಕಿಂಗ್ ಮಾಡೋದಕ್ಕೆ ಅವಕಾಶ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನೋದು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಒಂದು ಒಳಗಡೆ ಟಿವಿ ಆಗಿರಬಹುದು, ಮತ್ತೆ ಅವ್ರಿಗೆ ಇನ್ನೊಂದು ಫಿಸಿಯೋಥೆರಪಿ ಮಾಡಬೇಕು ಬೆನ್ನು ಅನ್ನೋದ್ರ ಬಗ್ಗೆ ಏನಿತ್ತು. ಆದ್ರೆ ಬೆನ್ನುವಿನ ವಿಚಾರ ಅಂಶ ಯಾವುದೇ ರೀತಿ ಉಲ್ಲೇಖ ಆಗಿಲ್ಲ. ಫಿಸಿಯೋಥೆರಪಿ ಮಾಡೋದಕ್ಕೆ ಅವಕಾಶವನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ. ಟ್ರೀಟ್ಮೆಂಟ್ ಅನ್ನ ಒಂದ್ ದಿನ ಬಿಟ್ಟು ದಿನ ಅವರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಆರೋಗ್ಯ ತಪಾಸಣೆ ಮಾಡ್ಲಾಗ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಜೈಲಾಧಿಕಾರಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಈ ಮೂಲಕ ನಟ ದರ್ಶನ್ ಅವರ ಏನೊಂದು ಆಸೆ ಇತ್ತು, ಅದು ಈಗ ನಿರಾಸೆ ಆಗಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.